ನಾನು ನಿಮ್ಗೆ ಒಂದು ಕ್ವೆಶನ್ ಕೇಳ್ತೀನಿ. ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರ್ತವೆ? ಸರ್ಕಲ್ಗೆ ಏನಪ್ಪಾ ಅಂತ ಹೇಳಿದ್ರೆ ಸೈಡ್ಸ್ಗಳು ಇರೋದಿಲ್ಲ ಸರ್. ಅದು ಯಾಕಪ್ಪ ಅಂದ್ರೆ ರೌಂಡ್ ಇರುತ್ತಲ್ಲ, ಅದಕ್ಕೆ ಸೈಡ್ಸ್ ಇರೋದಿಲ್ಲ ಸರ್. ಅಲ್ಲ, ಸರ್ಕಲ್ಗೆ 2 ಸೈಡ್ಸ್ ಇರ್ತವೆ, ಇನ್ಸೈಡ್ಸ್ ಅಂಡ್ ಔಟ್ಸೈಡ್. ಏನ್ ಸರ್ 2 ಸೈಡಾ? ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಮನುಷ್ಯನಿಗೆ ಎಷ್ಟು ಸೈಡ್ ಇರ್ತವೆ? ಸರ್ ನಾನು ಇನ್ನೂ ಬಡವ ಸರ್, ನನಗೆ ಏನಪ್ಪ ಅಂತಾರೆ, ಇನ್ನು ನಾನು ಸೈಡ್ ತಗೊಂಡಿಲ್ಲ ಸರ್, ತಗೋಬೇಕು. ರಾಂಗ್ ಆನ್ಸರ್. 2 ಸೈಡ್ ಇರುತ್ತೆ, ಒಂದು ಲಾಂಗ್ ಸೈಡ್, ಇನ್ನೊಂದು ಶಾರ್ಟ್ ಸೈಡ್. ಏನ್ ಸರ್ ಲಾಂಗ್ ಸೈಟು ಮತ್ತು ಶಾರ್ಟ್ ಸೈಟಾ? ಸರ್ ನಿಮ್ಮ ಕಣ್ಣಿಗೆ ಏನು ಹಾಕೊಂಡಿದ್ದೀರಾ ಸರ್? ನಿಮ್ಗೆ ಇನ್ನೊಂದು ಕ್ವಶನ್. ಮನುಷ್ಯನಿಗೆ ಎಷ್ಟು ಕಣ್ಣುಗಳು ಇರ್ತವೆ? ಸರ್ ಮನುಷ್ಯನಿಗೆ ಸರ್ ನನಗೆ 2 ಕಣ್ಣಿದ್ದಾವೆ ಸರ್. ರಾಂಗ್ ಆನ್ಸರ್. ಒಂದು ಎಡಗಣ್ಣು, ಒಂದು ಬಲಗಣ್ಣು ಅಂತ ಹೇಳಿ. ಸಾರ್ ನಾನು ಅದೇ ಸರ್ ಹೇಳಿದ್ದು 2 ಕಣ್ಣು ಅಂತೇಳಿ. ಲೈಫಲ್ಲಿ ಏನಿರುತ್ತೆ ಸರ್? ಲೈಫಲ್ಲ ಸರ್, ಲೈಫಲ್ಲಿ ಬಂದ್ಬಿಟ್ಟು ಕಷ್ಟಗಳು ಮತ್ತು ಸುಖಗಳು ಇರ್ತಾವೆ ಸರ್. ರಾಂಗ್ ಆನ್ಸರ್. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಸಾರ್. ಲಾಸ್ಟ್ ಕ್ವಶನ್. ಒಂದು ಕ್ವಶನಿಗೆ ಎಷ್ಟು ತರ ಆನ್ಸರ್ ಇರ್ತವೆ ಸರ್? ಒಂದು ಕ್ವಶನಿಗೆ ಏನು ಸರ್, ಒಂದು ಕ್ವಶನಿಗೆ ಒಂದೇ ಒಂದು ಆನ್ಸರ್ ಇರುತ್ತೆ ಸರ್, ಅಷ್ಟೇ ಸರ್, ಒಂದೇ ಒಂದು ಆನ್ಸರ್. ಇದು ಮಾತ್ರ ಕರೆಕ್ಟ್ ಸರ್, ಪಕ್ಕ ಕರೆಕ್ಟ್ ಸರ್ ಇದು. ರಾಂಗ್ ಆನ್ಸರ್. ಒಂದು ಶಾರ್ಟ್ ಆನ್ಸರ್ ಇರುತ್ತೆ, ಇನ್ನೊಂದು ಲಾಂಗ್ ಆನ್ಸರ್ ಇರುತ್ತೆ ಸರ್. ಒಟ್ನಲ್ಲಿ ಏನಪ್ಪಾ ಅಂತಾರೆ, ಬಿಗ್ ಬಾಸ್ ನಾನು ಒಟ್ಟು ಸೆಲೆಕ್ಟ್ ಮಾಡಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ನಿಮ್ಮ ಮೈಂಡಲ್ಲಿ. ಲಾಸ್ಟ್ ಕ್ವಶನ್ ಮಗ, ಇದಕ್ಕೆ ಆನ್ಸರ್ ಹೇಳು. ನೀನು ಬಿಗ್ ಬಾಸ್ ಮನೆಗೆ ಹೋಗ್ತೀಯ. ಈಗ ನೀನು ಬಿಗ್ ಬಾಸ್ ಮನೆಗೆ ಹೋಗಿ ಏನ್ ಮಾಡ್ತೀಯ? ಜನನ ಯಾವ ತರ ಎಂಟರ್ಟೈನ್ ಮಾಡ್ತೀಯ? ಅಲ್ಲ ಸರ್, ನನ್ನ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಸರ್. ಆ ತರ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಸರ್, ನಿಜವಾಗ್ಲು ಸರ್. ನೀವು ಸೆಲೆಕ್ಟ್ ಮಾಡಿ ನೋಡಿ ಸರ್. ರಾಂಗ್ ಆನ್ಸರ್. ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಒಂದು ಎಕ್ಸಿಟ್ ಇರುತ್ತೆ, ಇನ್ನೊಂದು ಎಂಟ್ರಿ ಇರುತ್ತೆ. ಯು ಆರ್ ರಿಜೆಕ್ಟೆಡ್.